ಸ್ನೇಹಿತರೆ ಹಾಗೂ ಎಸ್ಎಸ್ಎಲ್ಸಿಯ ಎಲ್ಲ ವಿದ್ಯಾರ್ಥಿಗಳಿಗೆ ಆರ್.ಕೆ ಕ್ಲಾಸ್ಗೆ ಸ್ವಾಗತ. ಈ ಒಂದು ತರಗತಿಯಲ್ಲಿ ಎಸ್ಎಸ್ಎಲ್ಸಿಯ ಗಣಿತ ವಿಷಯಕ್ಕೆ ಸಂಬಂಧಿಸಿದಂತೆ ಪಾಸಿಂಗ್ ಪ್ಯಾಕೇಜ್ ಅಂದರೆ ಗಣಿತ ವಿಷಯದಲ್ಲಿ ಸುಲಭವಾಗಿ ವಿದ್ಯಾರ್ಥಿಗಳು ಪಾಸ್ ಆಗಬೇಕಾದ್ರೆ ನಾನು ನೀಡಿರ್ತಕ್ಕಂಥ ಈ ಪ್ರಶ್ನೋತ್ತರಗಳನ್ನ ವಿದ್ಯಾರ್ಥಿಗಳು ರೂಢಿ ಮಾಡಿಕೊಳ್ಬೇಕಾಗ್ತದೆ. ಈಗ 2 ಅಂಕಗಳಿಗೆ ವಾರ್ಷಿಕ ಪರೀಕ್ಷೆಗೆ 100% ಆಗಿ ಕೇಳ್ತಕ್ಕಂಥ ಪ್ರಶ್ನೆ ಅದ್ಯಾವುದರ ವರ್ಜಿಸುವ ವಿಧಾನದಿಂದ ರೇಖಾತ್ಮಕ ಸಮೀಕರಣ ಬಿಡಿಸುವುದು. ಇದಕ್ಕೆ ಸಂಬಂಧಿಸಿದಂತೆ ಸಮಸ್ಯೆಗಳನ್ನು ಚರ್ಚೆ ಮಾಡೋಣ. ಇದುವರೆಗೆ ತಾವು ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗದಿದ್ದರೆ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮತ್ತು ಫ್ರೆಂಡ್ಸ್ಗೆ ಶೇರ್ ಮಾಡಿ. ನಾನು ಮಾಡಿರ್ತಕ್ಕಂಥ ಎಲ್ಲ ವಿಡಿಯೋಗಳನ್ನ ತಾವು ವೀಕ್ಷಣೆ ಮಾಡಬೇಕಾದ್ರೆ ತಪ್ಪೇ ಪಕ್ಕದಲ್ಲಿರ್ತಕ್ಕಂಥ ಬೆಲ್ ಐಕಾನ್ ಒತ್ತಿ ನಿಮಗೆ ನೋಟಿಫೈ ಆಗೋದ್ರ ಮೂಲಕ ಎಲ್ಲ ವಿಡಿಯೋಗಳು ಲಭ್ಯ ಆಗ್ತಕ್ಕಂಥದ್ದು. ಕೊಟ್ಟಿರುವ ರೇಖಾತ್ಮಕ ಸಮೀಕರಣಗಳ ಜೋಡಿಯನ್ನು ವರ್ಜಿಸುವ ವಿಧಾನದಿಂದ ಬಿಡಿಸಿ. ಇಲ್ಲಿ ರೇಖಾತ್ಮಕ ಸಮೀಕರಣಗಳಂದಾಗ 2 ರೇಖಾತ್ಮಕ ಸಮೀಕರಣ ಜೋಡಿಗಳದ. ಒಂದು 2x + 3y = 1 ಒಂದನೇ ಸಮೀಕರಣ, 2x - 3y = 7. ಕೊಟ್ಟಂತ ಸಮೀಕರಣಗಳನ್ನ ಸಮೀಕರಣ 1, ಸಮೀಕರಣ 2 2x + 3y = 13 ಸಮೀಕರಣ 1, 2x - 3y = 7 ಇದು ಸಮೀಕರಣ 2. ಹಂಗಾರೆ ಇಲ್ಲಿ ವಿದ್ಯಾರ್ಥಿಗಳು ನೋಡ್ರಿ 2x ನೋಡ್ರಿ 2x 3y = 13 ಅದ. ಆಮೇಲೆ 2x - 3y = 13 ಅದ. ಹಂಗಾರೆ ಇಲ್ಲಿ 2x ಕೂಡಿಸಿದಾಗ 4x ಆಗ್ತದೆ, ಪ್ಲಸ್ 3y - 3y ಎರಡು ಕ್ಯಾನ್ಸಲ್ ಆಗ್ತದೆ. 13ರಲ್ಲಿ 7 ಕೂಡಿಸಿದಾಗ 20 ಆಗ್ತದೆ. 4x = 20. ಅವಾಗ 4 ಈ ಕಡೆ ಬಂದಾಗ ಡಿವೈಡ್ ಬೈ ಆಗ್ತದೆ. 4 ಮತ್ತು x ನಡುವೆ ಗುಣಾಕಾರದಿಂದ 4 ಬಲಭಾಗಕ್ಕೆ ಬಂದಾಗ ಡಿವೈಡ್ ಬೈ ಆಗ್ತದೆ. ಅವಾಗ x = 20 ಡಿವೈಡ್ ಬೈ 4 4 1 4 5 20. ಆಗ x = ಎಷ್ಟು ಬರ್ತದೆ? 5 ಬರ್ತಕ್ಕಂಥದ್ದು. ನಂತರ x = 5 ಸಮೀಕರಣ 1ರಲ್ಲಿ ಆದೇಶಿಸಿದಾಗ ಅಂದ್ರೆ ತುಂಬಿದಾಗ, ಅವಾಗ ತುಂಬಿದಾಗ ಏನಾಗ್ತದೆ ನೋಡ್ರಿ. ಸಮೀಕರಣ 1 2x + 3y = 13 ಅದ ಸಮೀಕರಣ. ಈಗ x ಬೆಲೆ 5 ನಾವು ತುಂಬೋಣ. ಅವಾಗ 2 × ಬ್ರಾಕೆಟ್ 5 ಆಗ್ತದೆ. x ಜಾಗದಾಗ 5 ತುಂಬೋಣ. ಪ್ಲಸ್ 3y = 13. ಅವಾಗ 2 5 10 ಆಗ್ತದೆ. ಪ್ಲಸ್ 3y ಹಂಗೆ ಬರ್ಕೋಣ = 13. ನಂತರ ಪ್ಲಸ್ 3y ಹಾಗೆ ಬರ್ಕೊರೋಣ. ಅವಾಗ 10ನ ಬಲಭಾಗ ತಗೊಂಡಾಗ 13 - 10 ಆಗ್ತದೆ. 13ರಲ್ಲಿ 10ನ ಕಳೆದಾಗ 3. ಅವಾಗ 3y = 3. ಅವಾಗ y ಏನಾಗ್ತದೆ ನೋಡ್ರಿ. y ಏನಾಗ್ತದ್ರೆ 3 ಡಿವೈಡ್ ಬೈ 3 ಆಗ್ತದೆ. 3 1 3 1 ಅದರ ಉತ್ತರ 1 ಬರ್ತದೆ. ಆದ್ದರಿಂದ x = 1 ಬೆಲೆ 5, ಇನ್ನೊಂದು y = 1. ಈ ರೀತಿ ರೇಖಾತ್ಮಕ ಸಮೀಕರಣ ಜೋಡಿಯನ್ನು ಬಿಡಿಸಬೇಕಾಗ್ತಕ್ಕಂಥದ್ದು. ನೆಕ್ಸ್ಟ್ ಬರ್ತಕ್ಕಂಥ ಪ್ರಶ್ನೆ, ಕೊಟ್ಟಿರುವ ರೇಖಾತ್ಮಕ ಸಮೀಕರಣ ಜೋಡಿಯನ್ನು ವರ್ಜಿಸುವ ವಿಧಾನದಿಂದ ಬಿಡಿಸಿ. 3x + 2y = 17, 3x + y = 16. ಅಂದರೆ ಈ ಕೊಟ್ಟಂತ ಸಮೀಕರಣಗಳನ್ನು ಒಂದನ್ನು ಸಮೀಕರಣ 1 ಇನ್ನೊಂದು ಸಮೀಕರಣ 2. ಆಗ ಕೊಟ್ಟಂತ ಇದು ಮೊದಲನೇದು ಸಮೀಕರಣ 1, ಇದು 3x + 2y = 17 ಸಮೀಕರಣ 1, 3x + y = 16 ಸಮೀಕರಣ 2. ನೋಡ್ರಿ, ಇದೇಗ ನಾವು y ಇದ್ದದ್ದು ಕ್ಯಾನ್ಸಲ್ ಮಾಡಿದ್ದು. ಆದ್ರೆ ಈಗ ನೋಡ್ಕೊರಿ, ಇಲ್ಲಿಯೂ 3x ಅದ, 3x ಅದ. ನಾವು ಮೊದಲು y ಬೆಲೆ ಕಂಡು ಹಿಡಿಬೋದು. ಇಲ್ಲಿ 2y ಅದ, ಇಲ್ಲಿ 1y ಅದ, ಏನಿಲ್ಲ ಅಂದ್ರೆ. ಹಾಗಾಗಿ 2y 1y ಕ್ಯಾನ್ಸಲ್ ಆಗಲ್ಲ. 3x ಸುಲಭವಾಗಿ ನಾವು ಕ್ಯಾನ್ಸಲ್ ಮಾಡ್ಬೋದು. ಆದ್ದರಿಂದ ನಾವು ಮೊದಲು x ಬೆಲೆಯನ್ನು ಕಂಡು ಹಿಡಿಬೋದು, ನಂತರ y ಬೆಲೆ ಕಂಡು ಹಿಡಿಬೋದು, ಅಥವಾ y ಬೆಲೆ ಕಂಡು ಹಿಡಿದು x ಬೆಲೆಯನ್ನು ಕಂಡು ಹಿಡಿಬೋದು. ಇಲ್ಲಿ 3x ಕ್ಯಾನ್ಸಲ್ ಆಗೋದ್ರಿಂದ ನಾವು ನೇರವಾಗಿ y ಬೆಲೆಯನ್ನು ಕಂಡು ಹಿಡಿಬೋದು. ಅದನ್ನು ಇಲ್ಲಿ ಕಂಡು ಹಿಡಿಯಲಾಗಿದೆ. ಇಲ್ಲಿ ನೋಡಿ, ಇಲ್ಲಿ ಸಿಂಬಾಲ್ಗಳನ್ನ ಚೇಂಜ್ ಮಾಡಬೇಕು. 3x ಅದ, ಮೈನಸ್ ಸಿಂಬಾಲ್ ಚೇಂಜ್ ಮಾಡೋಣ. ಇಲ್ಲೂ ಪ್ಲಸ್ ಇದ್ದು ಮೈನಸ್ ಆಗ್ತದೆ, ಇಲ್ಲೂ ಮೈನಸ್ ಆಗ್ತದೆ. ಅವ ಪ್ಲಸ್ 3x - 3x ಕ್ಯಾನ್ಸಲ್ ಆಗ್ತದೆ. 2yದಲ್ಲಿ 1y ಕಾದಾಗ y ಬರ್ತದೆ. 17ರಲ್ಲಿ 16 ಕಾದಾಗ 1 ಬರ್ತದೆ. y = 1. ಈ ರೀತಿ y ಬೆಲೆ ಸಿಗ್ತಕ್ಕಂಥದ್ದು. ಇನ್ನು x ಬೆಲೆಯನ್ನು ಕಂಡುಹಿಡಿಬೇಕಾದ್ರೆ ಈ y ಬೆಲೆಯನ್ನು ಒಂದು ಸಮೀಕರಣದಲ್ಲಿ ತುಂಬಬೇಕು. ಆದ್ದರಿಂದ y = 1 ಸಮೀಕರಣ 1ರಲ್ಲಿ ಆದೇಶಿಸಿದಾಗ y = 1 ಏನು ಮಾಡೋಣ, ಸಮೀಕರಣ 1 ತುಂಬೋಣ. ಹಂಗಾರೆ ಸಮೀಕರಣ 1 ಏನದ?
3x ಪ್ಲಸ್ 2y = 17 ಅದ. ಅಂದ್ರೆ ಈ ಸಮೀಕರಣದೊಳಗ ನಾವೇನ್ ಮಾಡೋಣ, 3x ಪ್ಲಸ್ 2y = 17 ಈ ಸಮೀಕರಣದಾಗ 3x ಹಾಗೆ ಬರ್ಕೋರೋಣ, ಪ್ಲಸ್ 2 ಇಂಟು y ಬೆಲೆಯನ್ನ ಒಂದನ್ನ ಇನ್ಸರ್ಟ್ ಮಾಡೋಣ. ಅವಾಗ 2 ಇಂಟು 1 ಆಗ್ತದೆ = 17. ನಂತರ 3x ಹಾಗೆ ಬರ್ಕೋಣ, ಪ್ಲಸ್ 2 1 2 = 17 ಆಗ್ತದೆ. ನಂತರ 3x ಪ್ಲಸ್ 2ಕ್ಕೆ ನಡುವ ಸಂಬಂಧ ಪ್ಲಸ್ ಇರೋದ್ರಿಂದ ಪ್ಲಸ್ 2ನ್ನ ಬಲಭಾಗ ತಂದಾಗ ಮೈನಸ್ 2 ಆಗ್ತದೆ. ಅವಾಗ 3x = 17 ಮೈನಸ್ 2 ಆಗ್ತದೆ. ನಂತರ 3x = 17ರಲ್ಲಿ 2ನ್ನ ಕಾದಾಗ 15. ಅವಾಗ 3x = 15. ನಂತರ 3 ಮತ್ತು x ಗೆ ಸಂಬಂಧ ಗುಣಾಕಾರ ಸಂಬಂಧ ಇರೋದ್ರಿಂದ 3ನ್ನ ಬಲಭಾಗಕ್ಕೆ ಹೋದಾಗ ಅದೇನಾಗ್ತದೆ, ಡಿವೈಡ್ ಆಗ್ತದೆ. ಅವಾಗ ಏನಾಗ್ತದ್ರೆ x = 15/3 ಆಗ್ತದೆ. ನಂತರ ಕಡ್ತಾ ಹೊಡೆದಾಗ 3 1 3 3 5 15. ಆಗ x = 5, x = 5, y = 1. ಈ ರೀತಿ ಸಮೀಕರಣದ ಬೆಲೆಗಳು ಸಿಗ್ತಕ್ಕಂಥದ್ದು. ವಿದ್ಯಾರ್ಥಿಗಳಿಗೆ ಇವುಗಳ ಸಮಸ್ಯೆ ಅಂತ ಏನಾದರೂ ಗೊಂದಲವಿದ್ದರೆ ನನ್ನ ಚಾನಲ್ಗೆ ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ, ಥ್ಯಾಂಕ್ ಯು.